ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲ್ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ನಾನು ಇದಕ್ಕೆ ನೀಡಲ್ ನಂಬರ್ 10ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 6 ಎಳೆ ದಾರನ ಈ ಥರ ಗಂಟಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾವು ಸ್ಯಾರಿಗೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಬೀಡ್ ಸೇರಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಬೀಡು ಏನು ಯೂಸ್ ಮಾಡ್ತಿಲ್ಲ. ನೋಡಿ, ಈ ಥರ ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಾದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬೀಡು ನೋಡಿ, ಇದು ಈ ಬೀಡಿಗಿಂತ ಸ್ವಲ್ಪ ದೊಡ್ಡದು. ನೀವು ಯಾವ ಥರ ಬೀಡನ್ನಾದ್ರೂ ಯೂಸ್ ಮಾಡ್ಬೋದು. ನಾನು ಈ ಥರ ಒಂದು ಸ್ಮಾಲು, ಒಂದು ಸೈಜು ಸ್ವಲ್ಪ ದೊಡ್ಡದು, ಆ ರೀತಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಸ್ಮಾಲ್ ಬೀಡ್ ನಾವು ಸ್ಟಾರ್ಟಿಂಗ್ ತೊಗೊಂಡಿದ್ವಲ್ಲ, ಅದೇ ರೀತಿ ಇನ್ನೊಂದು ಬೀಡನ್ನ ಸೇರಿಸ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಾದಮೇಲೆ ನಾವು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ನಾವಿಲ್ಲಿ ಬೀಡನ್ನ ಯಾವ ಥರನಾದರೂ ಸೇರಿಸ್ಕೋಬೋದು, ಇದು ನಿಮ್ಮ ಚಾಯ್ಸು. ನೋಡಿ, ನಾನು ಇಲ್ಲಿಂದ ನಿಮಗೆ ಡಿಸೈನ್ ಹೇಳ್ಕೊಡ್ತೀನಿ. ಇವಾಗ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ 2 ಚೈನ್ 1 2 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸಿಂಗಲ್ ಸ್ಟೆಪ್ಪಲ್ಲೇ ಡಿಸೈನ್ ಇದು. 1 2 3 4 ಚೈನ್ ಹಾಕಿ ನೋಡಿ, ಫಸ್ಟು ಲಾಕ್ ಇದೆಯಲ್ಲ, ಸಿಂಗಲ್ ಕ್ರೋಶೆ ಇದೆಯಲ್ಲ, ಅದಕ್ಕೆ ಹೋಗಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಸ್ಯಾರಿನ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇಲ್ಲಿ ನಾವು 4 ಚೈನ್ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲಿ ಒಂದು ಸಲ, ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಮತ್ತು 2ರಲ್ಲಿ ಒಂದು ಸಲ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಯಿತು. ಇವಾಗ 1 2 3 ಚೈನ್ ಹಾಕಿ ನೋಡಿ, ಈ ಡಬಲ್ ಕ್ರೋಶೆಗೆ ನಾವು ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ 4 ಚೈನಲ್ಲಿ ಹೋಗಿ ನಾವು ದಾರ ತಂದು, ಇವಾಗ 2ರಲ್ಲಿ ಒಂದು ಸಲ ತೆಗಿಬಾರ್ದು, ಒಂದು ದಾರದಲ್ಲಿ ತೆಗಿಬೇಕು. ನೆಕ್ಸ್ಟು ನಾವು 2 ದಾರದಲ್ಲಿ ತೆಕ್ಕೊಂಬರಬೇಕು. ಇದು ಡಬಲ್ ಕ್ರೋಶೆನೇ. ಸ್ಟಾರ್ಟಿಂಗ್ ಮಾತ್ರ ಒಂದು ದಾರದಲ್ಲಿ ತೆಗೆದು ನೆಕ್ಸ್ಟು ಡಬಲ್ ಕ್ರೋಶೆಗೆ ಡಬಲ್ ಮಾಡ್ತಾ ಇರಬೇಕು. ಇವಾಗ 3 ಚೈನ್ ಹಾಕಿ ಇದೇ ಡಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆಯಿತು. ಇವಾಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ 2ರಲ್ಲಿ ಒಂದು ಸಲ 2ರಲ್ಲಿ ಸಲ 2ರಲ್ಲಿ ಸಲ ಮಾಡಿಕೊಂಡು ಇವಾಗ ಇದಕ್ಕೂ ನಾವು 3 ಚೈನ್ ಹಾಕಿ ಪಿಕಾಕ್ ಡಿಸೈನ್, ಇದಕ್ಕೆ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಮತ್ತು ಇವಾಗ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆನೇ. ಈಗ ಸ್ಟಾರ್ಟಿಂಗು ನಾವು 2 ದಾರದಿಂದ ತೆಗಿಬಾರ್ದು, 1 ದಾರದಿಂದ ದಾರ ತೆಗೆದು ನೆಕ್ಸ್ಟು 2 ದಾರದಲ್ಲಿ ನಾವು ತೆಕ್ಕೊಂಬರಬೇಕು. 2ರಲ್ಲಿ ಸಲ 2ರಲ್ಲಿ ಫಸ್ಟು 1ರಲ್ಲಿ ಸಲ, ಆಮೇಲೆ 2ರಲ್ಲಿ ಸಲ 2ರಲ್ಲಿ ಸಲ 2ರಲ್ಲಿ ಸಲ, ಆ ರೀತಿ ದಾರ ತೆಗಿಬೇಕು. ಮತ್ತು ಇವಾಗ 3 ಚೈನ್ ಹಾಕಬೇಕು. ಇವಾಗ ನಾವು ಈ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಇದು ನೋಡಿ, ಇವಾಗ ನೆಕ್ಸ್ಟು ನಾವು 1 2 3 ಟೈಮು ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು 4 ಚೈನಲ್ಲೇ ಹೋಗಿ ದಾರ ತಂದು ಇವಾಗ 1 ದಾರದಲ್ಲಿ ಮಾತ್ರ ತೆಗಿಬೇಕು. ಸ್ಟಾರ್ಟಿಂಗ್ ಮಾತ್ರ 1 ದಾರದಲ್ಲಿ ತೆಗಿಬೇಕು. ನೆಕ್ಸ್ಟ್ ನಾವು 2 ದಾರದಲ್ಲಿ ತೆಗಿಬೇಕು. 1 2 3
4 ಟೈಮ್ ಬರುತ್ತೆ. ಒಂದು ದಾರದಲ್ಲಿ ತೆಗೆದಿರೋದಲ್ದೇ ನಾವು 4 ಟೈಮು ತೆಗಿಬೇಕು. ಇದು ಡಬಲ್ ತ್ರಿಬಲ್ ಕ್ರೋಶಾ ಬರುತ್ತೆ. ಇವಾಗ ಚೈನ್ ಹಾಕೋಬೇಕು. 1 2 3 4 ಇದಕ್ಕೆ 4 ಚೈನ್ ಹಾಕೋಬೇಕು. ಲಾಸ್ಟಲ್ಲಿ 4 ಚೈನ್ ಹಾಕಿ ನಾವಿದೇ ಡಬಲ್ ತ್ರಿಬಲ್ ಕ್ರೋಶಾಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನಾವು ನೋಡಿ ಈ ಥರ ಇದಕ್ಕೇ ನಾವು ಹಾಫ್ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಸಿಂಗಲ್ ಕ್ರೋಶ ಮಾಡಬೇಕು. 1 2 3 4 5 6 7 8 ನಾವು 8 ಸಲ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಲಾಕ್ ಇದೆ ನೋಡಿ, ಆ ಲಾಕಲ್ಲಿ ಹೋಗಿ ನಾವು ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಪಕ್ಕದಲ್ಲಿ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ನಮಗೆ ಲೀಫ್ ಟೈಪು ಡಿಸೈನ್ ಬರುತ್ತೆ. ಮತ್ತು ಇವಾಗ ದಾರ ಮೇಲ್ ಮಾಡಿ ನಾವು ಬೀಡನ್ನ ಆ್ಯಡ್ ಮಾಡ್ತಾ ಹೋಗೋಣ. ಒಂದೊಂದೇ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಒಂದು ಸ್ಮಾಲು, ಒಂದು ಬಿಗ್ಗು, ಒಂದು ಸ್ಮಾಲು, ಆ ರೀತಿ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಕ್ರಿಯೇಟಿವಿಟಿ ಹೆಂಗಿರುತ್ತೋ ಆ ರೀತಿ ನೀವು ಬೀಡನ್ನ ಸೇರಿಸ್ಕೋಬೋದು. ಇಲ್ಲಿ ಇಲ್ಲ ನಮಗೆ ಬೀಡ್ ಬೇಡ ಅನ್ನೋ ಥರ ಆದರೆ ಇಲ್ಲಿ ಕುಚ್ಚಿಗೆ ನಾವು ಚೈನ್ ಹಾಕ್ಕೊಂಡು ನಾವು ನೆಕ್ಸ್ಟು ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡಿ ಈಗ 3 ಟೈಮು ಬೀಡನ್ನ ಸೇರಿಸ್ಕೊಂಡೆ, ಸ್ಯಾರಿಗೆ ಲಾಕ್ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ. ನೆಕ್ಸ್ಟು ಇವಾಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೋಡಿ. ಸಿಂಗಲ್ ಕ್ರೋಶ ಆದಮೇಲೆ ಕರೆಕ್ಟಾಗಿ ಗಮನ ಇಟ್ಕೊಂಡು ನೋಡಬೇಕು. ಇದು ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಅನಿಸುತ್ತೆ ನಿಮಗೆ. ಒಂದು ಲೀಫ್ ನೀವು ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಲೀಫು ನೀಟಾಗಿ ಬರುತ್ತೆ. 1 2 ಚೈನ್ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿ ಲಾಕ್ ಮಾಡಿ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸ್ಯಾರಿ ತಿರುಗಿಸ್ಕೊಂಡು ಉಲ್ಟಾ ಮಾಡಾದಮೇಲೆ 1 2 3 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ನಾವು ಮೊದಲನೇ ಸಿಂಗಲ್ ಕ್ರೋಶ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀರೆನ ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ ಮಾಡಾದಮೇಲೆ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ನಾವು ದಾರ ತಂದು ಎರಡರಲ್ಲೊಂದು ಸಲ ಮಾಡಬೇಕು. ಗೊತ್ತಾಯ್ತಲ್ಲ ಇದು? ಫಸ್ಟು ಕಂಬಾಗೆ ಎರಡರಲ್ಲೊಂದು ಸಲ ಮಾಡಿ ಈಗ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ನೋಡ್ಕೊಳ್ಳಿ, ನೀಟಾಗಿ ಬರುತ್ತೆ ಗ್ಯಾಪು, ನಿಮಗೆ ಗೊತ್ತಾಗುತ್ತೆ. ಈ ಡಬಲ್ ಕ್ರೋಶಾಗೆ ಹೋಗಿ ನಾವು ಪಿಕಾಕ್ ಡಿಸೈನ್ನ ಮಾಡ್ಕೋಬೇಕು. ಇವಾಗ ಮತ್ತೆ ಡಬಲ್ ಕ್ರೋಶ ನೋಡಿ, ಡಬಲ್ ಕ್ರೋಶ ಬಂತು. ನಮಗೆ ಸೂಜಿ ಮೇಲೆ 3 ದಾರ ಇದೆ. 3 ದಾರದಲ್ಲಿ ಫಸ್ಟ್ನೇ ದಾರಕ್ಕೆ ನಾವು 1 ಸಲ ತೆಗಿಬೇಕು. ನೆಕ್ಸ್ಟು 2 ಸಲ ತೆಗಿಬೇಕು. ನೋಡಿ ಇವಾಗ 2ರಲ್ಲಿ 1 ಸಲ, 2ರಲ್ಲಿ 1 ಸಲ ತೆಗೆದ್ವಿ. ಇವಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಇದೇ ಡಬಲ್ ಕ್ರೋಶಾಗೆ ನಾವು ಲಾಕ್ ಮಾಡಬೇಕು. ಮತ್ತು ಇವಾಗ ಸೂಜಿ ಮೇಲೆ 3 ಸಲ ದಾರ ಸುತ್ಕೋಬೇಕು. ತ್ರಿಬಲ್ ಕ್ರೋಶ ಮಾಡೋಣ. ಅದೇ 4 ಚೈನಲ್ಲಿ ಹೋಗಿ ನಾವು ದಾರ ತಂದು ಎರಡರಲ್ಲೊಂದು ಸಲ, ಎರಡರಲ್ಲೊಂದು ಸಲ, ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಮತ್ತು ಇವಾಗ 3 ಚೈನ್ ಹಾಕಿ 3 ಚೈನ್ ಹಾಕಾದ್ಮೇಲೆ ಅದೇ ತ್ರಿಬಲ್ ಕ್ರೋಶಾಗೆ ನಾವು ಲಾಕ್ ಮಾಡಬೇಕು. ಈಗ ಮತ್ತೆ ತ್ರಿಬಲ್ ಕ್ರೋಶ ಅದೇ ಲೂಪಲ್ಲಿ ಹೋಗಿ ನಾವು ದಾರ ತಂದು ಮೊದಲನೇ ದಾರಕ್ಕೆ 1 ಸಲ ಮಾತ್ರ ಮಾಡ್ಕೋಬೇಕು. 1 ಸಲ ದಾರನ ತೆಗಿರಿ. ನೆಕ್ಸ್ಟು ನಾವು ಎರಡರಲ್ಲಿ 1 ಸಲ, ಎರಡರಲ್ಲಿ 1 ಸಲ ತೆಕ್ಕೊಂಡು ಹೋಗೋಣ. ನೋಡಿ ಈ ರೀತಿ ತೆಗಿಬೇಕು. ಇವಾಗ 3 ಚೈನ್ ಹಾಕಿ ಮತ್ತೆ ಅದೇ ತ್ರಿಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು. ಇವಾಗ ಸೂಜಿ ಮೇಲೆ 3 ಟೈಮ್ ದಾರ ಸುತ್ಕೊಳ್ಳೋಣ. ದಾರ ಸುತ್ತಕೊಂಡು 4 ಚೈನಲ್ಲಿ ಹೋಗಿ ದಾರ ತಂದು
ಮೊದಲನೇ ದಾರದಲ್ಲಿ ಒಂದು ಸಲ ಮಾತ್ರ ತೆಗಿಬೇಕು, ಒಂದು ದಾರದಿಂದ ತೆಗಿಬೇಕು ಮೊದಲನೇ ಸಲ. ನೆಕ್ಸ್ಟು ನಾವು ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಮತ್ತು ಎರಡರಲ್ಲಿ ಮತ್ತು ಎರಡರಲ್ಲಿ ತೆಗಿಬೇಕು. ಇವಾಗ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ನಾವು ಇದೇ ಡಬಲ್ ತ್ರಿಬಲ್ ಕ್ರೋಶಾಗೆ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. 1 2 3 4 5 6 7 8 ನಮಗೆ 8 ಸಲ ಸಿಂಗಲ್ ಕ್ರೋಶ ಬರಬೇಕು. ಆ ರೀತಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇಲ್ಲಿ ಲಾಕ್ ಇದೆ ನೋಡಿ, ಸ್ಟಾರ್ಟಿಂಗ್ ನಾವು ಲಾಕ್ ಮಾಡಿದ್ವಲ್ಲ 2 ಚೈನ್ ಹಾಕಿ, ಆ ಲಾಕಿಂದ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಲಾಕ್ ಇದೆಯಲ್ಲ, ಅದ್ರ ಪಕ್ಕನೇ ನಾವು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೀರೆಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಲೀಫು. ನಾನು ಇಲ್ಲಿ ಇಟ್ಕೊಂಡಿರೋದ್ರಿಂದ ಈ ಥರ ಬೆಂಡಾಗಿದೆ, ಇಲ್ಲಾಂದರೆ ನೀಟಾಗಿ ಕಾಣಿಸುತ್ತೆ. ನೋಡಿ ಇದು ನೀಟಾಗಿ ಬಂದಿದೆಯಲ್ಲ, ಆ ರೀತಿ ಬರುತ್ತೆ. ನಾವಿಲ್ಲಿ ಇಟ್ಕೊಂಡು ವರ್ಕ್ ಮಾಡಬೇಕಾದ್ರೆ ಅದು ಬೆಂಡಾಗಿದೆ. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡಬೇಕು. ನೋಡಿ ಇದೇ ಡಿಸೈನ್ನ ನಾವು ಸ್ಯಾರಿ ಫುಲ್ಲು ಮಾಡ್ತಾ ಹೋಗಬೇಕು, ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಹೇಳ್ದಂಗೆ ಬೀಡ್ ಬೇಕಂದರೆ ಚೇಂಜ್ ಮಾಡಿಕೊಡಿ, ಇಲ್ಲಾಂದರೆ ಕುಚ್ಚಿಗೆ ನೀವು ಇಲ್ಲಿ ಗ್ಯಾಪ್ ಕೊಟ್ಕೊಂಡು 2 ಬೀಡ್ ಹಾಕಿ ಮಧ್ಯೆ ಗ್ಯಾಪ್ ಕೊಟ್ಕೊಳ್ಳಿ. ಆವಾಗ 4 ಚೈನು ಹಾಕ್ಕೊಳ್ಳಿ, ಮಧ್ಯೆ ಬೀಡನ್ನ ಲೆಸ್ ಮಾಡಿಕೊಂಡು ಆವಾಗ ನಾವಿಲ್ಲಿ ಕುಚ್ಚನ್ನ ಕಟ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ತಾ ಹೋಗಿ. ನೋಡಿ ಈ ಲೀಫ್ ಡಿಸೈನು ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಬರುತ್ತೆ. ಫಿನಿಶಿಂಗು ಕೂಡ ನೀಟಾಗಿ ನಮಗೆ ಬರುತ್ತೆ. ನಾನು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡಾದಮೇಲೆ ನಿಮಗೆ ಫುಲ್ಲು ಯಾವ ರೀತಿ ಬಂದಿದೆ ಡಿಸೈನು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಲೀಫ್ ಡಿಸೈನು. ಮತ್ತು ನಾನು ಇದರಲ್ಲಿ 2 ಕಲರ್ನ ಸೇರಿಸ್ಕೊಂಡು ಮಾಡಿದ್ದೀನಿ. ಇದರಲ್ಲಿ 3 ಕಲರ್ಸ್ ಇದೆ ಈ ಸ್ಯಾರೀಲಿ, ಹಾಗಾಗಿ ನಾನು 2 ಕಲರ್ನ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಒಂದೇ ಕಲರ್ ಬೇಕಂದರೆ ಒಂದೇ ಕಲರ್ ಮಾಡ್ಬೋದು, ಇಲ್ಲಾಂದರೆ 2 ಕಲರ್ನ ಮಾಡ್ಕೋಬೋದು. ನೋಡಿ ನಮಗೆ ಇಲ್ಲಿ 4 ಲೀಫ್ನ ನಾನು ಬೇರೆ ಬೇರೆ ಕಲರ್ಸ ಮಾಡಿದ್ದೀನಿ. 4 ಕಲರ್ ಆದಮೇಲೆ ನಾವು ದಾರನ ಇಲ್ಲಿ ಕಟ್ ಮಾಡಿ ಗಂಟು ಹಾಕ್ಕೊಂಡು ನೆಕ್ಸ್ಟ್ ಕಲರ್ನ ನಾವು ಜಾಯಿಂಟ್ ಮಾಡ್ಕೊಂಡು ಹೋದರೆ ನಾವು ನೆಕ್ಸ್ಟ್ ಕಲರ್ನ ಮಾಡ್ತಾ ಹೋಗ್ಬೋದು. ಈ ಡಿಸೈನ್ಗೆ 500ಇಂದ 600ವರೆಗೆ ಚಾರ್ಜ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ, ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋ ರೀತಿಯೇ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿ ನೀಟಾಗಿ ಡಿಸೈನ್ ಬರುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಮತ್ತು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.